ಸ್ನೇಹಿತರೆ, ನಾನಿವತ್ತು ನಿಮಗೆ ಸ್ಪೆಷಲ್ ಅಕ್ಕಿ ರೊಟ್ಟಿ, ಮಸಾಲ, ವೆಜಿಟಬಲ್ಸು ಮತ್ತು ಗ್ರೈನ್ಸು ಇಷ್ಟನ್ನು ಹಾಕ್ಬಿಟ್ಟು ಯಾವ ಥರ ಅಕ್ಕಿ ರೊಟ್ಟಿನ ಮಾಡೋದು ಅಂತ ನಿಮಗೆ ವಿಶೇಷವಾಗಿರುವಂಥ ಒಂದು ಟೇಸ್ಟಿಯಾಗಿರುವಂಥ ರೊಟ್ಟಿ ಬಗ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಅಕ್ಕಿ ಹಿಟ್ಟು, ಜೀರಿಗೆ ಮತ್ತು ಎಳ್ಳು, ಕಡಲೆ ಬೀಜ, ಉಪ್ಪು, ಆಜ್ವಾನ, ಮನೆಯಲ್ಲಿರುವಂಥ ಒಂದು ಸ್ವಲ್ಪ ತರಕಾರಿಗಳು. ನಾನಿವತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಸ್ವಲ್ಪ ಶುಂಠಿ, ಒಂದು 4 ಹುಳ್ಳಿಕಾಯಿ, ಸ್ವಲ್ಪ ಮೆಣಸಿನಕಾಯಿ ಇಷ್ಟನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಅಕ್ಕಿ ಹಿಟ್ಟು 2 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಈ ಒಂದು 2 ಕಪ್ಪಲ್ಲಿ 2ರಿಂದ 3 ರೊಟ್ಟಿಯನ್ನು ನೀವು ಮಾಡ್ಕೋಬಹುದು. ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಇದನ್ನು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಕಡಲೆಬೀಜನ ಇಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಮತ್ತು ಎಳ್ಳನ್ನು ಹಾಗೆ ತೊಗೊಂಡಿದ್ದೀನಿ. ಯಾವುದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಆಜ್ವಾನೂ ಅಷ್ಟೇ ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ. ಮತ್ತು ಎಲ್ಲ ಥರ ತರಕಾರಿನೂ ಸಹಿತ ನಾನು ಏನು ಮಾಡಿದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಬಟ್ ಇಲ್ಲಿ ಶುಂಠಿ ಮತ್ತು ಕ್ಯಾಬೇಜು ಮತ್ತು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅದು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರಲಿ, ಕಲರ್ಫುಲ್ಲಾಗಿ ಬರಲಿ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಕಡಲೆಬೀಜವನ್ನು ನಾನು ಕುಟ್ಕೊಂಡಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಇದು ಪಿಂಕ್ ಸಾಲ್ಟ್. ಇದು ನೀವು ಯಾವುದೇ ಸಾಲ್ಟ್ ಬೇಕಾದರೂ ಹಾಕೋಬೋದು. ನೋಡಿ ಸ್ನೇಹಿತರೆ, ಇಷ್ಟು ತರಕಾರಿಯ ಜೊತೆ ನಿಮ್ಮ ಮನೇಲಿ ಇನ್ನೂ ಯಾವುದಾದ್ರೂ ತರಕಾರಿ ಇದ್ದರೆ ನೀವು ಅದನ್ನು ಸಹಿತ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಇವಾಗ ಈ ಒಂದು ರೆಸಿಪಿನ ಮಾಡೋದ್ರಿಂದ ಈಸಿಯಾಗಿ ತರಕಾರಿನ ತಿನ್ನಿಸ್ಬೋದು. ನೋಡಿ, ಈರುಳ್ಳಿನ ಸ್ವಲ್ಪ ನೀವು ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕಾಗುತ್ತೆ. ಹುರುಳಿಕಾಯಿನೂ ಸಹಿತ ನೀವು ತುರ್ಕೋಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿಟ್ಕೋಬೋದು. ನಾನಿಲ್ಲಿ ಎಲ್ಲವನ್ನು ಸಹಿತ ತುರಿದು ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಹುರುಳಿಕಾಯಿ ಮಾತ್ರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ತುರಿದಿದ್ದೀನಿ. ಶುಂಠಿನೂ ಸಹಿತ ತುರ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ಕ್ಯಾಬೇಜನ್ನು ಸಹಿತ ತುರ್ಕೊಂಡಿದ್ದೀನಿ. ಮೆಣಸಿನಕಾಯಿನ ನಿಮಗೆ ಒಣ ಮೆಣಸಿನಕಾಯಿ ಬೇಕಾದರೂ ಹಾಕೋಬೋದು ಅಥವಾ ಹಸಿ ಮೆಣಸಿನಕಾಯಿ ಬೇಕಾದರೂ ಹಾಕೋಬೋದು. ನಾನು ಇವತ್ತು ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಚೆನ್ನಾಗಿರಬೇಕು, ಸ್ಪೈಸಿ ಆಗಿರಬೇಕು ಅಂದರೆ ಇನ್ನೂ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೋಬಹುದು ಸ್ನೇಹಿತರೆ. ಸೊ ನಿಮಗೆ ಇದ್ರ ಜೊತೆ 1 ಕಪ್ ನೀರನ್ನು ನೀವು ಬಿಸಿ ಮಾಡಿಕೊಂಡು ಹಾಕೋಬೇಕಾಗುತ್ತೆ. ನಿಮ್ಗೆ ಅಕ್ಕಿ ಹಿಟ್ಟು ಇಷ್ಟ ಇಲ್ಲ, ನಾವು ರಾಗಿ ಹಿಟ್ಟು ತಿಂತೀವಿ, ನಮಗೆ ಬೇರೆ ಏನೇ ಕಲರ್ಸು ಬೇಡ, ಬರೀ ರಾಗಿ ಹಿಟ್ಟೇ ಚೆನ್ನಾಗಿರುತ್ತೆ, ಅಥವಾ ಅಕ್ಕಿ ಹಿಟ್ಟು ಇಷ್ಟ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಬದಲಿಗೆ ರಾಗಿ ಹಿಟ್ಟು ಹಾಕೋಬೋದು. ಇಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ ನನಗಿದ್ರೆ ನೀವು ಅಕ್ಕಿ ಹಿಟ್ಟನ್ನೇ ಹಾಕೋಬೋದು. ಮಕ್ಕಳೆಲ್ಲರಿಗೂ ಅಕ್ಕಿ ಹಿಟ್ಟು ಇಷ್ಟ ಆದರೆ, ದೊಡ್ಡವರಿಗೆ ರಾಗಿ ಹಿಟ್ಟು ಇಷ್ಟ ಆಗುತ್ತೆ. ತೊಂದರೆ ಏನಿಲ್ಲ, ನೀವು ಯಾವ್ದು ಬೇಕಾದರೂ ಹಿಟ್ಟನ್ನು ಹಾಕೊಂಡು ಮಾಡ್ಬೋದು. ಅದಕ್ಕೆ ನಾನು ಬಿಸಿ ಮಾಡಿರುವಂಥ ಸ್ವಲ್ಪ ನೀರನ್ನು ಇದಕ್ಕೆ ತೊಗೊಂಡಿದ್ದೀನಿ. ನೋಡಿರಿ, ಇವಾಗ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಈ ಒಂದು ಅಕ್ಕಿ ಹಿಟ್ಟು ಜೊತೆ ಎಲ್ಲ ಒಂದು ನಾನು ರೆಡಿ ಮಾಡ್ಕೊಂಡಿರುವಂಥ ಎಲ್ಲ ರೀತಿಯ ಒಂದು ಗ್ರೈನ್ಸು ಮತ್ತು ವೆಜಿಟೇಬಲ್ಸ್ನ ಹಾಕೋತೀನಿ. ಹಾಕ್ಕೊಂಡು ಒಂದು ಅದಕ್ಕೆ ನೀಟಾಗಿ ಅದನ್ನು ಸ್ವಲ್ಪ ಬೆಚ್ಚಗಿರುವಂಥ ನೀರಲ್ಲಿ ಕಲಿಸ್ಕೋಬೇಕು. ಎಳ್ಳನ್ನು ಹಾಕ್ಕೊಂಡೆ, ಕಡಲೆಬೀಜ ಮತ್ತು ಸ್ವಲ್ಪ ಉಪ್ಪು ಮತ್ತು ಎಲ್ಲ ಥರದ ತರಕಾರಿ. ನೀವು ಇದಕ್ಕೆ ಬೀಟ್ರೋಟ್ ಸಹಿತ ಹಾಕೋಬೋದು, ಬೇರೆ ಎಲ್ಲ ತರಕಾರಿ ಹಾಕೋಬೋದು. ಬಟ್ ಕಲರ್ ಸ್ವಲ್ಪ ಅದು ಡಾರ್ಕ್ ಬರುತ್ತೆ. ನಾನು ಇನ್ನೊಂದು ನಿಮಗೆ ಬೀಟ್ರೋಟ್ ರೊಟ್ಟಿ ಮತ್ತು ಬೀಟ್ರೋಟ್ ಚಪಾತಿಯನ್ನು ಹೇಗೆ ಮಾಡೋದು, ಹಾಗೆಯೇ ಪುದೀನ ಮಸಾಲ ಮತ್ತು ಮೆಣಸಿನಕಾಯಿ, ಹಾಗೆಯೇ ಬೇರೆ ಬೇರೆ ಸೊಪ್ಪುಗಳ ತರಕಾರಿನ ಹೇಗೆ ಮಾಡ್ಬೋದು ಅನ್ನೋದನ್ನು ಸಹಿತ ತೋರಿಸ್ತೀನಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಫುಡಿಗೆ ಸಂಬಂಧಪಟ್ಟಂತೆ ಏನಾಗಿದ್ದರೆ ನೀವು ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಒಂದು ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ನಾನು ಈಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ಏನಾದರೂ ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ನಾನು ನನ್ನ ಮಕ್ಕಳಿಗೂ ಕೂಡ ಇಷ್ಟ, ಅದಕ್ಕೋಸ್ಕರ ಈ ಒಂದು ರೊಟ್ಟಿನ ಇನ್ಸ್ಟಂಟಾಗಿ ಕಾಫಿ ಜೊತೆ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಇದು ಟಿಫನಿಗೆಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ನಾನು ಮಾಡ್ಕೊಂಡಿದ್ದೀನಿ. ನೀವು ಸಹಿತ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೇಕಂದರೆ ಮಾಡ್ಬೋದು. ನೋಡಿ, ಅದು ಅಂಟ್ಕೊಳುತ್ತೆ ಅನ್ನೋ ಭಯ ಏನಿಲ್ಲ, ಆರಾಮಾಗಿ ಬರುತ್ತೆ. ನಿಮಗೆ ಯಾವ ಒಂದು ಮೆಜರ್ಮೆಂಟು ಅಗಲ ಚಿಕ್ಕದು ಬೇಕಂದ್ರೆ ಚಿಕ್ಕದು, ಮಕ್ಕಳಿಗೆ ಯಾವ ಥರ ಇಷ್ಟನೋ ಆ ಥರ ಒಂದು ಶೇಪಲ್ಲಿ ನೀವು ಇದನ್ನು ಮಾಡ್ಬೋದು. ನೋಡಿ, ಹೆಂಚಿಗೆ ಅಂಟ್ಕೊಳ್ಳಲ್ಲ, ಯಾಕೆಂದರೆ ಈರುಳ್ಳಿಯನ್ನು ಹಾಕಿರ್ತೀವಿ, ತರಕಾರಿಯನ್ನು ಹಾಕಿರ್ತೀವಿ. ಸೊ ನೀವು ಇದಕ್ಕೆ ಗೋಧಿ ಹಿಟ್ಟು ಅಂಥದ್ದೇನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಅಕ್ಕಿ ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿನೇ ಇರಲಿ. ನೋಡೋಕ್ಕೂ ಸಹಿತ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಇದ್ರ ಜೊತೆ ನಾವು ಒಂದು ಸ್ವಲ್ಪ ತುಪ್ಪ, ಅವಶ್ಯಕತೆ ಏನಿಲ್ಲ, ಬೇಕಾದರೆ ನೀವು ಫ್ಲೇವರ್ಗೆ ತುಪ್ಪನೂ ಹಾಕೋಬೋದು. ಎಲ್ಲ ವೆಜಿಟೇಬಲ್ ಹಾಕಿರುವಂಥ ಸೂಪರ್ ಆಗಿರುವಂಥ, ಹೆಲ್ದಿ ಆಗಿರುವಂಥ, ಕಲರ್ಫುಲ್ ಆಗಿರುವಂಥ ರೊಟ್ಟಿ ರೆಡಿ. ಇದನ್ನು ನೀವು ಟೀ ಜೊತೆ ಸವಿಯೋದನ್ನು ಖಂಡಿತ ಮರಿಬೇಡಿ.